ಮಾಸ್ಟರ್, ಹಾ ನಮ್ ಇಂಡಿಯನ್ ಗವರ್ನಮೆಂಟ್ ಜಿಮ್ಗೆ ಮತ್ತೆ ಅದರ್ ಸ್ಪೋರ್ಟ್ಸ್ಗೆ ಹೆಚ್ಚು ಪ್ರಿಯಾರಿಟಿ ಕೊಡಲ್ಲ. ಹಾ ಬರೀ ಕ್ರಿಕೆಟ್ ಬಂದೆ ಏನಕ್ಕೆ ಕೊಡೋದು? ನಮ್ ಇಂಡಿಯನ್ಸ್ ಏನ್ ಮಾಡ್ತಾರೆ ಅಂತಾನೆ ಬರೀ ಕ್ರಿಕೆಟ್ ಮಾತ್ರ ಜಾಸ್ತಿ ನೋಡಕ್ ಹೋಗ್ತಾರಪ್ಪ. ಅದಕ್ಕೆ ಕ್ರಿಕೆಟ್ ಅಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿ ಇರೋದು. ಹೌದು. ಸೊ ಬೇರೆ ಸ್ಪೋರ್ಟ್ಸ್ ಮೇಲೆ ನಾವ್ ಯಾವ್ದನ್ನು ನಾವೇ ಕೊಡಲ್ಲ ಇಂಟ್ರೆಸ್ಟ್. ಇವಾಗ ಜಿಮ್ ಆಗಿರ್ಬೋದು, ತುಂಬಾ ಜನ ಜಿಮ್ಗೆ ಬರಲ್ಲ. ಏನು ಅಂತ ಅಂದ್ರೆ ಕೆಲವರು ಯಾರು ರೇಗ್ಸಿದ್ರೆ ಡುಮ್ಮಿ ಅಂತ ರೇಗ್ಸಿದ್ರೆ ಜಿಮ್ಮಿಗೆ ಬರೋದು, ಕಡ್ಡಿ ಅಂತ ರೇಗ್ಸಿದ್ರೆ ಜಿಮ್ಮಿಗೆ ಬರೋದು, ನಾನ್ ದಪ್ಪ ಆಗ್ಬೇಕು, ತಿರ್ಗಾ ಒಂದ್ ವಾರ 2 ವಾರ ಬಂದು ರಜಾ ಹಾಕ್ಬಿಡೋದು. ಈ ತರ ನಾವೇ ಫಸ್ಟ್ ಇಂಟ್ರೆಸ್ಟ್ ಕೊಡಲ್ಲ. ಇನ್ ಗೌರ್ಮೆಂಟ್ ಏನು ಅಂತ ಅಂದ್ರೆ ನಿಮ್ಗೆ ಕ್ರಿಕೆಟ್ ಅಲ್ಲಿ ಮಾತ್ರ ತುಂಬಾ ಪ್ರೈಸ್ ಬರೋದು. ಹೌದು. ಟಿಕೆಟ್ ಪ್ರೈಸ್ ಜಾಸ್ತಿ ಬರೋದು. ಬೇರೆ ಯಾವ ಸ್ಪೋರ್ಟ್ಸ್ ನಾವೆಲ್ಲ ನೋಡಕ್ ಹೋಗಲ್ಲ. ನಾವೇ ಪ್ರಿಫರೆನ್ಸ್ ಕೊಡ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಹೇಗೆ ಕೊಡ್ತಾರೆ? ಮತ್ತೆ ಇದಾರೆ ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್ ಮಾಡಿ ಅವ್ರಿಗೆಲ್ಲ ತಗೊಂಬಂದಿರೋರಿಗೆ ಕೆಲವ್ರಿಗೆ ಮಾತ್ರ ಚಾನ್ಸಸ್ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಕೊಟ್ಟಿಲ್ಲ, ಎಷ್ಟೋ ಜನಕ್ಕೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಓಕೆನಾ? ಸೊ ಸ್ಪೋರ್ಟ್ಸ್ ಬೇಕು, ಜೊತೆಗೆ ಜಿಮ್ ಇರ್ಬೇಕು, ಜಿಮ್ಗೆ ಹೋಗ್ಬೇಕು. ಎಷ್ಟೋ ಜನ ಜಿಮ್ಗೆ ಹೋಗಲ್ಲ. ಮೊದ್ಲು ಎದ್ದಿ ಜಿಮ್ಮಿಗೆ ಬರೋದ್ ಕಲಿಬೇಕು ಜನಗಳು. ನಾವೇ ಜಿಮ್ಮಿಗೆ ಬರಲ್ಲ. ಎಕ್ಸಾಂಪಲ್ ನಾನಲ್ಲಪ್ಪ, ನಾನ್ ಓನರು, ನಾನ್ ಜಿಮ್ ಇದೆ ನಂದು, ನಾನು ನಡೆಸ್ತೀನಿ. ಕೆಲವ್ರು ಜಿಮ್ಗೆ ಬರಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ಓಕೆನಾ? ನಾವ್ ಇಂಡಿಯನ್ಸ್ ಕರೆಕ್ಟ್ ಆಗಿ ಜಿಮ್ಮಿಗೆ ಬಂದ್ರೆ ಹೆಲ್ತಿ ಆಗಿದೆ, ಎಲ್ಲರಿಗೂ ರಿಸಲ್ಟ್ ಸಿಗುತ್ತೆ. ಓಕೆ.